ಹಾಯ್ ನಮಸ್ಕಾರ. ನೆನ್ನೆಯ ಸೋಲಿನ ನಂತರ ಪ್ರೆಸ್ ಮೀಟಿಗೆ ಯಾರು ಬರ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಆದರೆ ಈ ಸಲ ಬಂದಿದ್ದು ಸ್ವತಃ ಕೋಚ್ ಗೌತಮ್ ಗಂಭೀರ್. ಒಂದು ಬೋಲ್ಡ್ ಸ್ಟೆಪ್ ಏನೆ. ಸಾಮಾನ್ಯವಾಗಿ ಕೋಚ್ಗಳು ಅಥವಾ ಕ್ಯಾಪ್ಟನ್ಗಳು ಸ್ಕಿಪ್ ಮಾಡುವಂಥದ್ದು ನಾವು ನೋಡಿದ್ದೀವಿ. ಬಟ್ ಸ್ಟ್ರೈಟ್ ಅವೇ ಗೌತಮ್ ಗಂಭೀರ್ ನಾನೇ ಉತ್ತರ ಕೊಡ್ತೀನಿ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಅಂತ ಬಂದರು. ಹಾಗಾದರೆ ನೆನ್ನೆ ಆ ಪ್ರೆಸ್ ಮೀಟಲ್ಲಿ ಏನು ನಡೀತು, ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆಗಳನ್ನು ಅವ್ರಿಗೆ ಕೇಳಲಾಯಿತು. ಒಟ್ಟು 5 ವಿಚಾರವನ್ನು 5 ಹೈಲೈಟ್ ಆಗಿ ಈ ಒಂದು ವಿಡಿಯೋನ ಮಾಡ್ತೀನಿ ನಾನು. ಅವ್ರು ಹೇಳಿದಂಥ ಮಾತುಗಳಲ್ಲಿ 5 ಪ್ರಮುಖ ಹೈಲೈಟ್ಗಳು. ಅದರಲ್ಲಿ 4ನೇ ಹೈಲೈಟ್ ಅಂತೂ ವೆರಿ ಇಂಪಾರ್ಟೆಂಟ್. ಸಂಜು ಸ್ಯಾಮ್ಸನ್ ಬಗ್ಗೆ ಅವ್ರು ಮಾತನಾಡಿದ್ದಾರೆ, ಜೊತೆಗೆ ಟೀಮ್ನ ಅಪ್ರೋಚ್ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ನಾವು ಫಸ್ಟ್ ಯಾವುದಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಕರೆಂಟ್ ಫಾರ್ಮ್ ಬಗ್ಗೆ ಅವ್ರನ್ನ ಕೇಳಲಾಯಿತು. ಸೊ ರೀಸೆಂಟ್ ಲಾಸ್ ಬಗ್ಗೆ ನೀವೇನು ಹೇಳ್ತೀರಾ ಅಂತಂದಾಗ, ಖಂಡಿತ ಈ ಲಾಸ್ ಏನಿದೆ ನಮ್ಮೆಲ್ಲರಿಗೂ ಕೂಡ ನೋವು ಮಾಡಿದೆ. ನಾವು ಯೋಚನೆ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಎ ಕ್ಲೀನ್ ಸ್ವೀಪ್ ಅಗೇನ್ಸ್ಟ್ ಐರ್ಲೆಂಡ್, ಹಾಗೆ ಬ್ಯಾಕ್ ಟು ಬ್ಯಾಕ್ ಲಾಸ್ ಇನ್ ಇಂಗ್ಲೆಂಡ್ ಅಂತ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಅಲ್ಲಿದ್ದಂಥ ಪತ್ರಕರ್ತರೊಬ್ಬರು, ನೀವು ಸ್ಟ್ರೈಟ್ ಅವೇ 5 ಸೋಲ್ಗಳನ್ನು ಕಂಡಿದ್ದೀರಾ, ಏನು ಹೇಳ್ತೀರಾ ಅಂತಂದಾಗ 5 ಅಲ್ಲ 4 ಕರೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ಅಂತ ಹೇಳ್ತಾರೆ. ಸೊ ಅಲ್ಲಿಂದಲೇ ಗಂಭೀರ್ ಅವರ ಆ ಒಂದು ವರ್ತನೆ ಸ್ಟಾರ್ಟ್ ಆಗುತ್ತೆ. ಬಟ್ ಮುಖದಲ್ಲಿ ತುಂಬ ನಿರಾಶೆ ಇತ್ತು, ಡಲ್ ಇದ್ದರು. ಬಟ್ ಆ ಒಂದು 4 ಅಂತ ಹೇಳಬೇಕಾದ್ರೂ ಕೂಡ ಸ್ವಲ್ಪ ಮುಖದಲ್ಲಿ ಬಲವಂತದ ನಗು ಕಾಣಿಸ್ತಾ ಇತ್ತು, ಅಂದರೆ ಫೋರ್ಸ್ಫುಲ್ ಸ್ಮೈಲ್. ಸೊ ಈ ಸೋಲಿನ ಹತಾಶೆಯನ್ನು ಮರೆಮಾಚುವಂಥ ನಗು ಕಾಣಿಸ್ತಾ ಇತ್ತು. ಸೊ ಅದಾದಮೇಲೆ ಟೀಮ್ ಕರೆಕ್ಟಾಗಿ ಪ್ಲೇ ಮಾಡಿಲ್ಲ, ಕರೆಕ್ಟಾಗಿ ನಮ್ಮ ಪ್ಲ್ಯಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ. ಹಾಗೆ ಒಂದು ಟೀಮ್ ಬರೀ ಒಂದು 4 ಸೋಲಾಯಿತು ಅಂತ ಹೇಳಿದ ಕೂಡಲೇ ಓವರ್ನೈಟ್ ಆ ಟೀಮ್ನ ಒಂದು ಬ್ಯಾಡ್ ಟೀಮ್ ಅಂತ ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಟ್ರಾನ್ಸಿಷನ್ ಆಗ್ತಾ ಇದೆ. ಒಂದಷ್ಟು ಪ್ರಮುಖ ಪ್ಲೇಯರ್ಗಳನ್ನು ನಾವು ಏಜ್ ಫ್ಯಾಕ್ಟರ್, ಬೇರೆ ಬೇರೆ ಪ್ಯೂರ್ ವಿಷನ್, ಅಂದರೆ ಫ್ಯೂಚರ್ ವಿಷನ್ ಏನಿದೆ, ಸೊ ಅದರ ಬೇಸಿಸ್ ಮೇಲೆ ಡ್ರಾಪ್ ಮಾಡಿದ್ದೀವಿ. ಹೊಸ ಅಲ್ಲೇ ಬಂದಿದೆ ಒಳಗಡೆ. ಸೊ ಹಾಗಾಗಿ ಅವರು ಕೂಡ ಸೆಟ್ ಆಗೋಕ್ಕೆ ಟೈಮ್ ಬೇಕು. ಹಾಗಂತೇಳಿ ಅದನ್ನೇ ನಾವು ತಗೊಳ್ಳಲ್ಲ ಎಕ್ಸ್ಕ್ಯೂಸ್ ಆಗಿ. ಬಟ್ ಓವರಾಲ್ ಖಂಡಿತ ನಮಗೆ ನೋವಾಗಿದೆ. ಯಾಕಂತಂದರೆ ತುಂಬ ಪ್ಲೇನ್ ಎಫರ್ಟ್, ಪ್ಲೇನ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಹ್ಯಾಸನ್ ಪ್ಲೇಡ್ ವೆಲ್ ಅಂತ ಹೇಳಿದ್ದಾರೆ, ಸಿಂಪ್ಲಿ ಹ್ಯಾಸನ್ ಪ್ಲೇಡ್ ವೆಲ್ ಅಂತ. ಸೊ ಹಾಗೆ ರೀಡಿಂಗ್ ದ ಗೇಮ್ ಬಗ್ಗೆ ಕೇಳಿದಾಗ, ಅಂದರೆ ಒಂದು ಗೇಮ್ನ ನೀವು ಒಂದೇ ರೀತಿ ನೋಡೋಕ್ಕಾಗಲ್ಲ. ಭಾರತದಲ್ಲಿ IPL ಆಡಬೇಕಾದ್ರೆ ನೀವು ಕೆಲವೊಂದು ಸಲ ಮಿಸ್ ಇಟ್ ಕೂಡ ಸಿಕ್ಸ್ ಹೋಗುತ್ತೆ, ಫ್ಲ್ಯಾಟ್ ಟ್ರ್ಯಾಕ್ಗಳಿರುತ್ತೆ, ರನ್ಗಳು ಬರ್ತಾ ಇರುತ್ತೆ. ಆದರೆ ಇಲ್ಲಿ ಕಂಡೀಷನನ್ನು ರೀಡ್ ಮಾಡಬೇಕು, ಅಲ್ಲಿರುವಂಥ ಪಿಚ್ನ ಒಂದಷ್ಟು ವಿಚಾರಗಳನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಅದನ್ನು ನಮ್ಮ ಟೀಮ್ ಮಾಡೋದಲ್ಲಿ ಖಂಡಿತ ಸೋತಿದೆ. ಹಾಗೆ ರಾ ಸ್ಕಿಲ್, ಹಾಗೆ ಪ್ರೈಮರಿ ರೀಸನ್ ಏನು ಅಂತ ಕೇಳಿದ್ರೆ, ನಾವು ಇಲ್ಲಿನ ಪಿಚ್ ಕಂಡೀಷನ್, ಇಲ್ಲಿ ಯಾವ ರೀತಿ ಆಡಬೇಕು ಅನ್ನೋದನ್ನು ಕರೆಕ್ಟಾಗಿ ಜಡ್ಜ್ ಮಾಡಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ರೀಡಿಂಗ್ ದ ಗೇಮ್ ಹಾಗೆ ಅಸೆಸಿಂಗ್ ದ ಪಿಚ್, ಸೊ ಅದನ್ನು ನಾವು ಕಂಪ್ಲೀಟಾಗಿ ಫೇಲ್ ಆಗಿದ್ದೀವಿ ಅಂತ ಗಂಭೀರ್ ಒಪ್ಕೊಂಡಿದ್ದಾರೆ. ಇದು ನಂಬರ್ 1. ಸೊ ಎರಡನೇದಾಗಿ ಯಾವ ವಿಚಾರಕ್ಕೆ ಬಂದಿದೆ ಅಂತಂದರೆ, ಈ ಟಾಪ್ ಆರ್ಡರ್ ಸ್ಟ್ರಗಲ್ ಇದರ ಬಗ್ಗೆ ಕೇಳಿದಾಗ, ನಿಮ್ಮ ಟಾಪ್ ಆರ್ಡರ್ ಸ್ಟ್ರಗಲ್ ಮಾಡ್ತಾ ಇದೆ, ಪೇಸ್ ಆ್ಯಂಡ್ ಬೌನ್ಸ್ ಇದೆ ಪಿಚ್ಚಲ್ಲಿ, ಅದನ್ನು ಕರೆಕ್ಟಾಗಿ ಇವರು ರೀಡ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಕೇಳಿದಾಗ, ನಮ್ಮ ಬ್ಯಾಟಿಂಗ್ ಯೂನಿಟ್ ಏನಿದೆ ನೀಡ್ಸ್ ಟು ಗೆಟ್ ಬೆಟರ್ ಇನ್ ಪ್ಲೇಯಿಂಗ್ ಪೇಸ್. ಫಸ್ಟ್ ಆಫ್ ಆಲ್ ಆರ್ಚರ್ ಅಂತ, ಟಾಂಗ್ ಅಂತ ಬೌಲರ್ ಇದ್ದಾರೆ. ಸೊ ಅವ್ರನ್ನ ಆಡಬೇಕಾದ್ರೆ ಕರೆಕ್ಟಾಗಿ ನಾವು ಪಿಚ್ ಕಂಡೀಷನನ್ನು ಅರ್ಥ ಮಾಡ್ಕೊಳ್ಬೇಕು. ರಿಗಾರ್ಡ್ಲೆಸ್ ಆಫ್ ವಾಟ್ ಟ್ಯಾಕ್ಟಿಕ್ಸ್ ದ ಆಪೋಸಿಷನ್ ವಿಲ್ ಎಂಪ್ಲಾಯೀಸ್, ಅವ್ರು ಏನೇನು ಮಾಡ್ತಾರೆ ಆಪೋಸಿಷನ್, ಅದನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ನಾವೇನು ಮಾಡ್ಬೋದು, ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗಿತ್ತು. ನಾವು ಅದರಲ್ಲಿ ಖಂಡಿತ ನಾವು ತಪ್ಪು ಮಾಡಿದ್ವಿ, ಪೇಸ್ ಆ್ಯಂಡ್ ಬೌನ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತ. ಕೋಚ್ ಆಗಿರೋದೇ ಅದಕ್ಕೆ ಅಲ್ವಾ, ನೀವು ಆಡಿದಿರಲ್ವ ಇಂಗ್ಲೆಂಡಲ್ಲಿ. ಯಾಕಂದರೆ ಹಿಂದೆ ಗಂಭೀರ್ ಬೇರೆ ಬೇರೆ ಕಂಡೀಷನ್ಸಲ್ಲಿ ಆಡಿರೋರು. ಸೊ ಕೋಚ್ ಆದವ್ರು ಹೇಳೋದೇ ಅದನ್ನೇ, ಮಾಡಬೇಕಾಗಿರೋದೇ ಅದೇ. ಆ ಕಂಡೀಷನ್ಸ್ ಏನು, ಯಾವ ರೀತಿಯಾದಂಥ ರೆಸ್ಪೆಕ್ಟ್ ನಾವು ಕೊಡಬೇಕು ಆ ಒಂದು ಪಿಚ್ಗಳಿಗೆ, ಜೊತೆಗೆ ಆ ಬೌಂಡ್ರಿಗಳು ನೀವು ನೋಡಿದ್ರಲ್ಲ ಯಾವ ರೀತಿಯಾಗಿದೆ ನಾಟಿಂಗ್ಹ್ಯಾಮಲ್ಲಿ, ಐರ್ಲ್ಯಾಂಡಲ್ಲಿ ಕರೆಕ್ಟಾಗಿ ರೌಂಡ್ ಶೇಪ್ ಇಲ್ಲ. ನಾನು ಪದೇ ಇದನ್ನು ಸ್ಟ್ರೆಸ್ ಮಾಡಿ ನಮ್ಮ ವೀಡಿಯೋದಲ್ಲಿ ಹೇಳಿದ್ದೆ. ಕೌ ಕಾರ್ನರ್ ಹತ್ರ ಆಲ್ಮೋಸ್ಟ್ 78-80 ಮೀಟರ್ಸ್ ಇದೆ. ಅಂದರೆ ಆಲ್ಮೋಸ್ಟ್ ನೀವು ಈ ಲಾಂಗ್ ಆನಿಂದ ಈ ಕಡೆ, ಲಾಂಗ್ ಆಫಿಂದ ಈ ಕಡೆ, ರೈಟ್ ಲೆಫ್ಟ್ ಎರಡೂ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಲಾಂಗ್ ಬೌಂಡ್ರೀಸ್ ಇದೆ. ಹಾಗೆ ಸ್ಕ್ವೇರ್ ಬೌಂಡ್ರೀಸ್ 60-63 ಮೀಟ್ರ್ ಹತ್ತಿರ ಇದೆ. ಹಿಂದೆ ನೋಡಿದ್ರೆ ಬರೀ 60 ಮೀಟ್ರ್ ಇದೆ. ಅಂದರೆ ಸೂರ್ಯಕುಮಾರ್ ಎಲ್ಲ ಏನು ಹಿಂದೆ ಹೊಡಿತಾರಲ್ಲ, KL ರಾಹುಲ್ ಎಲ್ಲ ಪ್ಯಾಡಿಂದನೇ ಆ ಥರ ಫ್ಲಿಕ್ ಥರ ಹೊಡೆಯುವಂಥ ಶಾಟ್ಗಳಿಗೆ ಒಳ್ಳೆ ಒಂದು ಗ್ರೌಂಡ್ ಇದು. ಸೊ ಅದನ್ನು ನಾವು ನೋಡಬೇಕಾಗುತ್ತೆ, ಯಾವ ಏರಿಯಾವನ್ನು ಟಾರ್ಗೆಟ್ ಮಾಡಬೇಕು. ಇಲ್ಲ ನಾನು ಬಂದಿದ್ದಕ್ಕೆಲ್ಲ ಚಿನ್ನಸ್ವಾಮಿಲಿ ಆಡ್ದಂಗೋ ಅಥವಾ ವಾಂಖೆಡಲ್ಲಿ ಆಡ್ದಂಗೆ ಅಥವಾ ಫಿರೋಜ್ ಶಾ ಕೋಟ್ಲದಲ್ಲಿ ಆಡ್ದಂಗೆ ಆಡ್ತೀನಿ ಅಂತಂದರೆ ಆಗಲ್ಲ. ಇಂಗ್ಲೆಂಡ್ನಲ್ಲಿ ಅಲ್ಲಿ ಕಂಡೀಷನ್ಸೇ ಬೇರೆ. ಸೊ ಇದ್ರ ಬಗ್ಗೆ ಕೇಳಿದ್ರು. ಸೊ ಮೂರನೇದಾಗಿ, ಟೀಮ್ನ ಹೈ ರಿಸ್ಕ್ ಹೈ ರಿವಾರ್ಡ್ ಅನ್ನೋ ಒಂದು ಆ್ಯಟಿಟ್ಯೂಡ್ನಲ್ಲಿ ಆಡ್ತಾ ಇದ್ದೀರಾ ನೀವು. ಅಂದರೆ ಹೇಗೆ ನ್ಯೂಜಿಲ್ಯಾಂಡ್ ಬಾಲ್ ಅಂತ ಆಡೋಕ್ಕೆ ಶುರು ಮಾಡ್ತಾರಲ್ಲ ಟೆಸ್ಟಲ್ಲಿ, ಆ ರೀತಿ T20ಲಿ ಬಂದ್ ಬಾಲಿಗೆ ನಾವು ಕೊಡ್ತಾ ಇರ್ತೀವಿ, ಬಂದವರೆಲ್ಲ ಕ್ಯಾಮಿ ಆಡಿ ಹೋಗ್ತಾ ಇರ್ತೀವಿ. ಸೊ ಈ ಥರದ್ದೊಂದು ಫಿಲಾಸಫಿ ವರ್ಕ್ ಆಗುತ್ತಾ ಅಂತ ಕೇಳಿದಾಗ, ನೋಡಿ ನಾವು ಈ ಮ್ಯಾಚಲ್ಲಿ 76 ಆಲ್ಔಟ್ ಆಗಿರ್ಬೋದು, ಆದರೆ ನಮ್ಮ ಅಪ್ರೋಚಲ್ಲಿ ಏನೂ ಚೇಂಜ್ ಆಗಲ್ಲ. ಇದೇ ಅಪ್ರೋಚಲ್ಲೇ ನಾವು ಫಸ್ಟ್ T20ಲಿ ಇಂಗ್ಲೆಂಡ್ ವಿರುದ್ಧ 190 ಗಳಿಸಿದ್ದು ಕೂಡ ಇದೇ ಅಪ್ರೋಚಲ್ಲಲ್ವಾ. ಸೊ ಹಾಗಾಗಿ ನಮ್ಮ ಅಪ್ರೋಚಲ್ಲಿ ಏನೂ ಬದಲಾವಣೆ ಇರಲ್ಲ, ಬಂದ್ ಬಾಲಿಗೆ ನಾವು ಕೊಡ್ತಾ ಇರ್ತೀವಿ. ಹೈ ರಿಸ್ಕ್ ಹೈ ರಿವಾರ್ಡ್ ಅನ್ನೋದೇ ನಮ್ಮ ಫಿಲಾಸಫಿ. ನಾವು ಪ್ಲೇಯರ್ಗಳಿಗೆ ಹೇಳಿರೋದು ಅದೇ, ಹೋಗಿ ಅಲ್ಲಿ ಟೈಮ್ ತೊಗೊಂಡು ಕೊಡ್ತಾ ಕೂರಬೇಡಿ, ಬಂದ್ ಬಾಲಿಗೆ ಕೊಡ್ತಾ ಇರಿ ಅಂತ.
ಆದರೆ ನಿಜಕ್ಕೂ ಇದು ವರ್ಕೌಟ್ ಆಗುತ್ತಾ ಅನ್ನೋ ನನ್ನ ಪ್ರಶ್ನೆ. ಈಗಾಗಲೇ ನಾನು ಹೇಳಿದ್ದೀನಿ, ಕಂಡೀಷನ್ಸ್ ಇಂಡಿಯಾದಲ್ಲಿ ಬೇರೆ, ಇಂಗ್ಲೆಂಡಲ್ಲಿ ಬರಬೇಕಾದ್ರೆ ಆ ಕಂಡೀಷನ್ಗೆ ತಕ್ಕನಾಗಿ ನೀವು ಆಡಬೇಕಾಗತ್ತೆ. ಇಲ್ಲ ಅಂದರೆ ಆಪೋಸಿಷನ್ ಅವ್ರಿಗೆ ಗೊತ್ತಿದೆ ಅವ್ರ ಕಂಡೀಷನ್ಸ್ ಹೇಗಿದೆ ಅಂತ, ಅಂದರೆ ಅವರ ತವ್ರನ್ನೆಲ್ಲ ಇಂಗ್ಲೆಂಡ್ ಅವರಿಗೆ ಅವ್ರು ಬೇಕಾದಾಗೆ ನಮ್ಮನ್ನು ಆಡಿಸಿ ಚಿಂದಿ ಉಡಾಯಿಸಿ ನಮ್ಮನ್ನು ಸೋಲಿಸಿ ಮನೆ ಕಳಿಸಿ ಗೆಲ್ತಾ ಹೋಗ್ತಾ ಇರ್ತಾರೆ. ಐ ಡೋಂಟ್ ನೋ, ಗಂಭೀರ್ ಅವರು ಇನ್ನೂ ಅದೇ ಅಪ್ರೋಚನ್ನು ಮುಂದುವರಿಸಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಮುಂದಿನ 2 ಮ್ಯಾಚು ಕೂಡ ನನಗೆ ಯಾಕೋ ಡೌಟ್ ಇದೆ ಗೆಲ್ಲೋದು. ಸೊ ಇದು ಒಟ್ಟು 3 ಆಯಿತು. 4ನೇ ವಿಚಾರಕ್ಕೆ ಬರೋಣ, ಸಂಜು ಸ್ಯಾಮ್ಸನ್ ವಿಚಾರ. ಸೊ ಸಂಜು ಬಗ್ಗೆ ಕೇಳಿದಾಗ ನೀವು ಇದ್ಕಿದ್ದ ಹಾಗೇ 3 ಮ್ಯಾಚ್ ಪರ್ಫಾರ್ಮೆನ್ಸ್ ನೋಡಿ ಅವ್ರನ್ನ ಬಿಟ್ಬಿಟ್ರಿ. ಅದಕ್ಕಿಂತ ಹಿಂದೆ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ವಿನಿಂಗ್ ಇನ್ನಿಂಗ್ಸನ್ನು ಆಡಿದ್ರು ಅವರು. ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲೋಕ್ಕೆ ಕಾರಣ ಅವರೇನೆ. ಇದೇ ಗಂಭೀರ್ಗೆ ವರ್ಲ್ಡ್ ಕಪ್ ಗೆದ್ದಂಥ ಕೋಚ್ ಅಂತ ಹೆಸರು ಬರೋಕ್ಕೆ ಕಾರಣನೇ ಪ್ರಮುಖವಾಗಿ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಸಂಜು ಸ್ಯಾಮ್ಸನ್. ಸೊ ಇದರ ಬಗ್ಗೆ ಕೇಳಿದಾಗ ನೋಡಿ, ಸಂಜು ಸ್ಯಾಮ್ಸನ್ ಫಿನಾಮಿನಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ವರ್ಲ್ಡ್ ಕಪ್ಪಲ್ಲಿ, ಅದರಲ್ಲಿ 2 ಮಾತಿಲ್ಲ. ಸೊ ಅದಾದಮೇಲೆ ನಾನು ಮತ್ತು ಸಂಜು ಸ್ಯಾಮ್ಸನ್ ನಡುವೆ ಕಮ್ಯುನಿಕೇಷನ್ ನಡೆದಿದೆ. ವೈಭವ್ ಸೂರ್ಯವಂಶನ ಒಳಗೆ ತಂದಿದ್ದೀವಿ. ಆಗ ನಾನು ಸಂಜು ಹತ್ರ ಏನು ಮಾತನಾಡಬೇಕು ಅದು ಮಾತಾಡಿದ್ದೀನಿ. ಅದೊಬ್ಬ ಕೋಚ್ ಹಾಗೆ ಪ್ಲೇಯರ್ ನಡೆ ಇರುವಂಥ ಒಂದು ಕಾನ್ಫಿಡೆನ್ಷಿಯಲ್ ವಿಚಾರ. ಸೊ ಅದನ್ನು ನಾನು ಹೊರಗಡೆ ಬಂದು ಹೇಳೋಕ್ಕಾಗಲ್ಲ ಏನು ನನ್ನ ಸಂಜು ನಡುವೆ ಮಾತುಕತೆ ಆಗಿದೆ ಅಂತ. ಬಟ್ ಅವ್ರಿಗಂತೂ ಕಮ್ಯುನಿಕೇಟ್ ಅಂತ ಆಗಿದೆ. ಜಿಂಬಾಬ್ವೆ ಸೀರೀಸ್ಗೆ ಡ್ರಾಪ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಅವ್ರಿಗೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ಏನು ಕಾರಣ ಏನು ಅನ್ನೋದು ನಮ್ಮಿಬ್ಬರ ನಡುವೆ ಇರುತ್ತೆ. ಪ್ಲೇಯರಿಗೆ ಗೊತ್ತಾದರೆ ಸಾಕು, ಜನರಿಗೆ ಗೊತ್ತಾಗೋದು ಏನು ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಾಗಿ ಹೇಳಿಲ್ಲ ಅವರ ಜನರಿಗೆ ಗೊತ್ತಾಗೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಅವರ ಮಾತಿನ ದಾಟಿಲೇ ಗೊತ್ತಾಯಿತು ಪ್ಲೇಯರ್ ಹಾಗೆ. ಫೇರ್ ಇನಫ್, ಓಕೆ, ನೀವು ಮಾತಾಡ್ಕೊಳ್ಳಿ ಪರವಾಗಿಲ್ಲ, ಬಟ್ ಟೀಮ್ ನಮ್ಮ ಹತ್ರ ಹಳ್ಳ ಇಡಿಸ್ಬೇಡಿ, ನಾವು ಅದನ್ನು ಕೇಳ್ತಾ ಇರೋದು. ಸೊ ಇದು ಸಂಜು ವಿಚಾರವಾಗಿ. ಜೊತೆಗೆ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಹೇಳಿದ್ದೇನು ಅಂತಂದರೆ, ನೋಡಿ ಒಬ್ಬ ಪ್ಲೇಯರ್ ವರ್ಲ್ಡ್ ಕಪ್ ಗೆಲ್ಸಿದ್ದಾರೆ ಅಂತಂದರೆ ಅವ್ರನ್ನ ನೀವು ಎಲ್ಲ ಮ್ಯಾಚಲ್ಲೂ ಆಡಿಸ್ಬೇಕು ಅಂತಲೇ ಏನಿಲ್ಲ. ಆ ಮ್ಯಾಚಿಗೆ ಯಾರು ಸೂಕ್ತ, ಯಾರು ಫಾರ್ಮಲ್ಲಿದ್ದಾರೆ, ಅವ್ರು ಹಿಂದೆ ವರ್ಲ್ಡ್ ಕಪ್ ಗೆಲ್ಸಿದ್ದಾರೆ, ಆ ಥರದಕ್ಕೆಲ್ಲ ಈ ಮ್ಯಾಚಲ್ಲಿ ನಾವು ಫ್ಯೂಚರ್ಗೆ ಅದಕ್ಕೆ ಮಣೆ ಹಾಕೋಕ್ಕಾಗಲ್ಲ. ಆ ಕಂಡೀಷನಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಫಾರ್ಮಲ್ಲಿದ್ದಾರೆ, ಅವ್ರನ್ನ ನಾವು ಆಡಿಸ್ಬೇಕಾಗತ್ತೆ. ಸೊ ಅಲ್ಲಿಗೆ ಸಂಜು ಸ್ಯಾಮ್ಸನ್ ನೀನು 3 ಪರ್ಫಾರ್ಮೆನ್ಸ್ ಮಾಡಿರ್ಬೋದು, ಬಟ್ ಹಾಗಂತ ನಿನ್ನ ಪ್ರತಿ ಮ್ಯಾಚಲ್ಲೂ ನಾನು ಆಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆನ್ ಕಂಡೀಷನ್ಸ್ ಅವರು ಅರ್ನ್ ಮಾಡಬೇಕು ಆ ಪ್ಲೇಸನ್ನು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಲೆಕ್ಕದಲ್ಲಿ ಸಂಜುದ ತಪ್ಪಿದೆ. ಯಾಕಂತಂದರೆ ನಿಮಗೆ 3 ಅವಕಾಶ ಕೊಟ್ಟಾಗ ಅಟ್ಲೀಸ್ಟ್ 1ರಲ್ಲಿ ಕ್ಲಿಕ್ ಆಗಬೇಕು. 3 ಇದಾದರೆ ಗಂಭೀರ್ ಅಂತವ್ರು ಕಾಯ್ತಾ ಇರ್ತಾರೆ ಬಡ್ದು ಬಾಯಿಗೆ ಹಾಕೊಳ್ಳೋಕ್ಕೆ, ನಿಮ್ಮನ್ನು ಕಿತ್ತು ಹೊರಗಡೆ ಹಾಕೋಕ್ಕೆ. ಅಂತ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿನೇ ಬಿಟ್ಟಿಲ್ಲ, ಸಂಜು ಸ್ಯಾಮ್ಸನ್ನ ಬಿಡ್ತಾರಾ? ಸೊ ಈ ಥರದೊಂದು ಕಂಡೀಷನ್ ಇತ್ತು. ಇದು 4ನೇ ಪಾಯಿಂಟ್. ಹಾಗೆ 5ನೇದಾಗ ಅವ್ರನ್ನ ಕೇಳಿದಾಗ IPLನ ಇಂಪ್ಯಾಕ್ಟ್ ಏನಾದರೂ ಆಗಿದೆಯಾ, ಓವರ್ಸೀಸ್ ಪ್ಲೇಯರ್ಸಿಗೆ ಹೆಲ್ಪ್ ಆಗಿದೆಯಾ ಅಂತ. ಅವರಿಗೆ ಸಾಲ್ಟ್, ಬೆಥೆಲ್, ಆರ್ಚರ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರಲ್ಲ ಅಂತ. ಸೊ ಅವರಿಗೆ ನಮ್ಮ ಫ್ಲ್ಯಾಟ್ ಪಿಚ್ಚಲ್ಲಿ ಆಡಿ ಅಲ್ಲಿ ಈಸಿ ಆಗ್ತಿದೆ ಅಂತ ಗಂಭೀರ್ ಹೇಳಿದ್ದಾರೆ. ಸೊ ಈ ವಿಚಾರವಾಗಿ ಮಾತನಾಡ್ತಾ, ಜೊತೆಗೆ ಓವರಾಲ್ ಲಾಸ್ಟಿಗೆ ಮಿಡ್ಲ್ ಆರ್ಡರ್ ಬಗ್ಗೆ ಕೇಳಿದಾಗ, ಹೌದು ಮಿಡ್ಲ್ ಆರ್ಡ್ರಲ್ಲಿ ಆ ಒಂದು ಆ್ಯಂಕರ್ ರೋಲನ್ನು ಆಡುವಂಥದ್ದು ತಪ್ಪಾಗ್ತಾಯಿದೆ ನಮ್ಮ ಕಡೆಯಲ್ಲಿ, ಅದನ್ನು ನಾವು ಸರಿ ಮಾಡ್ಕೋಬೇಕು, ನಮ್ಮಲ್ಲಿ ಆಗ್ತಿಲ್ಲ ಅದು ಅಂತ. ಅದಕ್ಕೆ ಒಳ್ಳೆ ಪ್ಲೇಯರ್ಗಳನ್ನು ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದಿದ್ದು. ಫಾರ್ ಎಕ್ಸಾಂಪಲ್ ನಮ್ಮದೇ ರಪ. ಸೊ ನೋಡೋಣ ಯಾವಾಗ ಜ್ಞಾನೋದಯ ಆಗುತ್ತೆ ಅಂತ, ಇನ್ನೊಂದೆಷ್ಟು ಸೋಲ್ಬೇಕಾ ಏನು ಅಂತ. ಇದು ಗೌತಮ್ ಗಂಭೀರ್ ಅವರ ಪ್ರೆಸ್ ಮೀಟ್ನ ಟೋಟಲ್ 5 ಪಾಯಿಂಟ್ಸ್. ಸೊ ನಿಮಗೆ ಈ 5ರಲ್ಲಿ ಯಾವುದಾದ್ರೂ ವ್ಯಾಲಿಡ್ ಅಂತ ಅನ್ನಿಸ್ತಾ, ಅಥವಾ ನಿಮ್ಮ ಒಪಿನಿಯನ್ ಏನು ಈ ಪ್ರೆಸ್ ಮೀಟ್ ವಿಚಾರವಾಗಿ ಕನ್ನಡದಲ್ಲಿ ಸರಳವಾಗಿ ನಿಮಗೆ ವಿವರಿಸುವಂಥ ಪ್ರಯತ್ನ ನಾನು ಮಾಡಿದೆ. ಥ್ಯಾಂಕ್ ಯು ಸೊ ಮಚ್.